ಸಿಎಂ ಹೌದು ಡಿಕೆ ಶಿವಕುಮಾರ್ ಇವತ್ತು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಮಾಡ್ತಾ ಇದ್ದಾರೆ. ಸಂಜೆ 4:05 ಒಂದು ಕಡೆ ಡಿಕೆ ಶಿವಕುಮಾರ್ ಪದಗ್ರಹಣ ಕಾರ್ಯಕ್ರಮಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳು ಕೂಡ ನಡೆದಿರುವಂಥದ್ದು. ಅದರ ಜೊತೆಗೆ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕಾರವನ್ನ ಮಾಡಲಿದ್ದಾರೆ. ಇದೇ ಈ ಹೊತ್ತಿನ ವಿಶೇಷ ನಾನೇ ಸಿಎಂ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ ಈಗ ಫೈನಲ್ ಆಗಿದೆ. ಬಹಳ ಕ್ಯೂರಿಯಾಸಿಟಿ ಇದ್ದಂತಹ ವಿಚಾರ ಅಂತಂದ್ರೆ ಈ ಒಂದು ಸಚಿವ ಸಂಪುಟದಲ್ಲಿ ಅದು ಕೂಡ ಫಸ್ಟ್ ಲಿಸ್ಟ್ ನಲ್ಲಿ ಯಾರಿಗೆಲ್ಲ ಮಣೆ ಹಾಕ್ತಾರೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿತ್ತು. ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ ಫೈನಲ್. ಸಿದ್ದು ಸಂಪುಟದಲ್ಲಿದ್ದ ಹಿರಿಯ ನಾಯಕರಿಗೆ ಮಣೆಯನ್ನ ಹಾಕಲಾಗಿದೆ. ಬಹುತೇಕ ಹಿರಿಯ ನಾಯಕರಿಗೆ ಮತ್ತೆ ಅವಕಾಶ ಸಿಕ್ಕಿದೆ. ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಹೊಸ ಸೇರ್ಪಡೆ. ಮೊದಲ ಪಟ್ಟಿಯಲ್ಲಿ ಮಹಿಳೆಯರಿಗೆಲ್ಲ ಅವಕಾಶ. ಆಕಾಂಕ್ಷಿಗಳಾಗಿದ್ದ ಲಕ್ಷ್ಮಿ ಹೆಬ್ಬಾಳ್ಕರ್, ರೂಪಕಲಾ ಶಶಿಧರ್. ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಕೈ ತಪ್ಪಿದ ಮಂತ್ರಿ ಸ್ಥಾನ. ಕೆಎಚ್ ಮುನಿಯಪ್ಪನಿಗೆ ಸಚಿವ ಸ್ಥಾನ ಸಿಕ್ಕ ಹಿನ್ನೆಲೆ ಈಗ ರೂಪಕಲಾ ಶಶಿಧರ್ಗೆ ಕೈ ತಪ್ಪಿದ ಸಚಿವ ಸ್ಥಾನ. ಇಲ್ಲಿ ಕೆಎಚ್ ಮುನಿಯಪ್ಪಗೆ ಸಚಿವ ಸ್ಥಾನ ಕೊಟ್ಟಿದ್ರಿಂದಾಗಿ ಅವರ ಮಗಳು ರೂಪಕಲಾ ಶಶಿಧರ್ಗೆ ಸ್ಥಾನ ಕೈ ತಪ್ಪಿದೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ನಿರೀಕ್ಷೆಯಂತೆ ಬಹುಶಃ ಅವರು ಮೊದಲ ಪಟ್ಟಿಯಲ್ಲೇ ಇರ್ತಾರೆ, ಸಂಪುಟದಲ್ಲಿ ಆದ್ಯತೆ ಸಿಗುತ್ತೆ ಅನ್ನುವಂಥ ಒಂದಷ್ಟು ಕುತೂಹಲ ಇತ್ತು. ಆ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಆದರೆ ಮೊದಲ ಹಂತದಲ್ಲಿ ಅವರಿಗೆ ಸ್ಥಾನ ಸಿಕ್ಕಿಲ್ಲ. ಮೊದಲ ಪಟ್ಟಿಯಲ್ಲಿ ಮಹಿಳೆಯರಿಗಿಲ್ಲ ಅವಕಾಶ. ರೂಪಕಲಾ ಶಶಿಧರ್ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಕೆಎಚ್ ಮುನಿಯಪ್ಪ ಅವರ ಬದಲಾಗಿ ಅವರ ಮಗಳು ರೂಪಕಲಾ ಶಶಿಧರ್ಗೆ ಸಂಪುಟದಲ್ಲಿ ಆದ್ಯತೆ ಸಿಗುತ್ತೆ ಅಂತ ಹೇಳಲಾಗ್ತಿತ್ತು. ಆದರೆ ಅನುಭವಕ್ಕೆ ಮಣೆ ಹಾಕಿರುವ ಹೈಕಮಾಂಡ್ ನಾಯಕರು ಈ ಸಂದರ್ಭದಲ್ಲಿ ಕೆಎಚ್ ಮುನಿಯಪ್ಪ ಅವರಿಗೆ ಸಚಿವ ಸ್ಥಾನವನ್ನ ಕೊಟ್ಟಿದ್ದಾರೆ. ವಸಂತ್, ಬಹಳ ಮುಖ್ಯವಾಗಿ ಈಗ ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಯಾರಿಗೆಲ್ಲ ಸ್ಥಾನ ಸಿಗುತ್ತೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿತ್ತು. ಅದರ ಜೊತೆಗೆ ಮಹಿಳೆಯರಿಗೆ ಸ್ಥಾನಮಾನ ಸಿಗುತ್ತೆ ಎಂಬ ಲೆಕ್ಕಾಚಾರ ಕೂಡ ಇತ್ತು. ಆದ್ರೆ ಈಗ ಆ ಒಂದು ಲೆಕ್ಕಾಚಾರ ಉಲ್ಟಾ ಆಗಿದೆ. ಯಾಕೆಂತಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಕ್ಷೇತ್ರದಲ್ಲಿ ಬಹಳ ಪ್ರಭಾವಿಯಾಗಿದ್ದಾರೆ. ಹಾಗಾಗಿ ಅವರಿಗೆ ಮಣೆ ಹಾಕ್ತಾರೆ ಎಂಬ ಮಾತು ಕೂಡ ಬಹಳ ಚರ್ಚೆ ಆಗ್ತಾ ಇತ್ತು. ಆದ್ರೆ ಮೊದಲ ಪಟ್ಟಿಯಲ್ಲಿ ನಾವು ಗಮನಿಸ್ತಾ ಹೋದ್ರೆ ಮಹಿಳೆಯರಿಗೆ ಆದ್ಯತೆಯನ್ನ ನೀಡಿಲ್ಲ. ಹಾಗಾದ್ರೆ ಹೈಕಮಾಂಡ್ ಲೆಕ್ಕಾಚಾರ ಏನು ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ನಿಜ. ಅಂದ್ರೆ ಹೈಕಮಾಂಡ್ ನಾಯಕರು ಈ ಮೊದಲ ಪಟ್ಟಿಯನ್ನು ಬಹಳ ಅಳೆದು ತೂಗಿ, ಒಂದ್ ಕಡೆ ಸಿದ್ದರಾಮಯ್ಯನವರು ತೆಗೆದುಕೊಂಡು ಹೋದಂತಹ ಪಟ್ಟಿ, ಡಿಕೆ ಶಿವಕುಮಾರ್ ಕೈಯಲ್ಲಿದ್ದಂತಹ ಪಟ್ಟಿ ಎರಡನ್ನೂ ಇಟ್ಟುಕೊಂಡು ಅಳೆದು ತೂಗಿ ಅಂತಿಮವಾಗಿ ಫೈನಲ್ ಮಾಡಿದ್ದಾರೆ. ಈ ಮೊದಲ ಪಟ್ಟಿ ಫೈನಲ್ ಮಾಡಿರುವುದರ ಹಿಂದೆ ಪ್ರಮುಖ ನಾವು ಗಮನಿಸ್ತಾ ಹೋದ್ರೆ ಅನುಭವಕ್ಕೆ ಹೆಚ್ಚಿನ ಆದ್ಯತೆ ಕೊಡಲಾಗಿದೆ. ಮತ್ತೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಇದ್ದಂತ ಬಹುತೇಕ ಸಚಿವರು ಏನಿದ್ರು ಅಂಥ ಸಚಿವರು ಈ ಬಾರಿಯೂ ಕೂಡ ಅವರು ಅದೇ ಖಾತೆಗಳನ್ನು ಕೆಲವೊಂದು ಸೇಮ್ ಖಾತೆಗಳನ್ನು ನಿಭಾಯಿಸ್ತಾ ಇರುವಂಥದ್ದು ನಾವು ಕಾಣಬಹುದಾಗಿದೆ. ಅಂದರೆ ಅದರಲ್ಲಿ ಪ್ರಮುಖವಾಗಿ MB ಪಾಟೀಲ್ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ, ಇನ್ನು KJ ಜಾರ್ಜ್ ಅವರಿಗೆ ಇಂಧನ ಖಾತೆ ಇತ್ತು ಸಿದ್ದರಾಮಯ್ಯನವರ ಸಂಪುಟದಲ್ಲಿ. ಈಗಲೂ ಕೂಡ ಅವರಿಗೆ ಇಂಧನ ಖಾತೆಯನ್ನು ನೀಡುವಂಥ ಸಾಧ್ಯತೆಗಳಿದೆ ಅಂತ. ಅಂದರೆ ಆ ಸಾಧ್ಯತೆಗಳು ನೋಡ್ತಾ ಹೋದ್ರೆ ಅಂತಿಮವಾಗಿ ಫೈನಲ್ ಆಗುವಂಥದ್ದು. ಈಗ ವಸಂತ್, ಬಹಳ ಮುಖ್ಯವಾಗಿ ನಾವು ಗಮನಿಸ್ತಾ ಹೋದ್ರೆ ಹಿಂದೆ ಇದ್ದ ಖಾತೆಗಳು ಕೂಡ ಬಹಳ ಮುಖ್ಯ ಆಗುತ್ತೆ. ಜೊತೆಗೆ ಈಗ ಹೈಕಮಾಂಡ್ ಯಾವ ರೀತಿ ಒಂದು ಅವ್ರಿಗೆ ಮತ್ತೆ ಸಚಿವ ಸ್ಥಾನವನ್ನ ನೀಡುತ್ತೆ ಅನ್ನೋದ್ರ ಜೊತೆಗೆ ಅನುಭವ ಕೂಡ ಬೇಕಾಗುತ್ತೆ. ಜೊತೆಗೆ ಪಕ್ಷಕ್ಕಾಗಿ ಅವರು ಎಷ್ಟು ಶ್ರಮ ವಹಿಸಿದ್ದಾರೆ ಅನ್ನೋದನ್ನು ಕೂಡ ಹೈಕಮಾಂಡ್ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ. 2028ರ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಭವಿಷ್ಯ ಏನಾಗುತ್ತೆ ಅನ್ನೋದು ಕೂಡ ಬಹಳ ಕುತೂಹಲಕಾರಿ. ಹಾಗಾಗಿ ಆ ಒಂದು ಎಲೆಕ್ಷನ್ಗೂ ಕೂಡ ಹೊಡ್ತಾ ಬೀಳಬಾರ್ದು. ಅದರ ಜೊತೆಗೆ GB ಎಲೆಕ್ಷನ್ ಬಹಳ ಇಂಪಾರ್ಟೆಂಟ್. ಆಗಸ್ಟ್ 31ರ ಒಳಗೆ GB ಎಲೆಕ್ಷನ್ ಮಾಡಬೇಕು ಅಂತ ಆಲ್ರೆಡಿ ಹೈಕೋರ್ಟ್ ಈಗ ಸೂಚನೆಯನ್ನ ಕೊಟ್ಟಿದೆ. ಇದರ ಮೇರೆಗೆ ಎಲೆಕ್ಷನ್ ಮಾಡಲೇಬೇಕಾಗುತ್ತೆ. ಚುನಾವಣಾ ಆಯೋಗ ಕೂಡ ಒಂದು ಕಡೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಹಾಗಾಗಿ ಸದ್ಯಕ್ಕೆ ಕಾಂಗ್ರೆಸ್ನವರು ಅಳೆದು ತೂಗಿ ಒಂದು ಸಚಿವ ಸ್ಥಾನವನ್ನ ನೀಡ್ತಾ ಇದ್ದಾರೆ. ಯಾಕೆಂತಂದ್ರೆ ಬಹುತೇಕ ನಾವು ಗಮನಿಸ್ತಾ ಹೋದ್ರೆ ಒಂದು ಸಚಿವ ಸ್ಥಾನವನ್ನ ಏನೀಗ ಒಂದು ಪಟ್ಟಿ ರಿಲೀಸ್ ಆಗಿದೆ, ಆ ಒಂದು ಪಟ್ಟಿಯಲ್ಲಿ ನಾವು ಗಮನಿಸ್ತಾ ಹೋದ್ರೆ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಯಾರೆಲ್ಲ ಒಂದು ಸಚಿವ ಸ್ಥಾನವನ್ನ ನಿಭಾಯಿಸ್ತಾ ಇದ್ರು ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಮಣಿಯನ್ನ ಹಾಕಲಾಗಿದೆ. ಆದ್ರೆ ಯತೀಂದ್ರ ಅವರು ಸ್ವಲ್ಪ ಹೊಸ ಸೇರ್ಪಡೆ ಅಷ್ಟೇ. ಮನವೊಲಿಕೆ ಮಾಡಲೇಬೇಕು, ಸಮಾಧಾನ ಮಾಡಬೇಕಲ್ಲ, ಅದಕ್ಕೆ ಯತೀಂದ್ರ ಅವರಿಗೆ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಇಲ್ಲಿ ಪ್ರಮುಖವಾಗಿ ಇನ್ನೊಂದು ನಾವು ಗಮನಿಸಬೇಕಾಗುತ್ತೆ, ಜಾತಿವಾರು ಪ್ರಾದೇಶಿಕತೆಗೆ ಅನುಗುಣವಾಗಿ ಸಂಪುಟದಲ್ಲಿ ಆದ್ಯತೆಯನ್ನು ಕೊಡಲಾಗುತ್ತೆ. ಕಾರಣ ಇಷ್ಟೇ, ಸಾಮಾನ್ಯ ಈಗ ಹಳೆ ಮೈಸೂರು ಭಾಗ ಅಂತ ಬಂದಾಗ ಎರಡನೇ ಹಂತದಲ್ಲಿ ಸಚಿವ ಸ್ಥಾನಕ್ಕೆ ಯಾರನ್ನೆಲ್ಲ ಸೇರಿಸ್ಕೊಳ್ತಾರೆ ಅನ್ನುವಂಥ ಒಂದು ಕುತೂಹಲ ಇದೆ. ಹಳೆ ಮೈಸೂರು ಭಾಗ ಇರಬಹುದು ಮತ್ತು ಎಲ್ಲೆಲ್ಲಿ
ಕಾಂಗ್ರೆಸ್ಗೆ ಪ್ರಬಲವಾದಂತಹ ಪೈಪೋಟಿಯನ್ನು ಬಿಜೆಪಿ ಕೊಡುತ್ತೋ, ಎಲ್ಲೆಲ್ಲಿ ಕಾಂಗ್ರೆಸ್ ವೀಕ್ ಆಗಿದೆಯೋ ಸೊ ಆ ಭಾಗಗಳಲ್ಲಿ, ಅದು ಉತ್ತರ ಕರ್ನಾಟಕ ಭಾಗ ಇರ್ಬೋದು ಅಥವಾ ಕರಾವಳಿ ಭಾಗ ಇರ್ಬೋದು ಅಥವಾ ಹಳೆ ಮೈಸೂರು ಭಾಗ ಇರ್ಬೋದು, ಸೊ ಅಲ್ಲಿ ಕಾಂಗ್ರೆಸ್ ಅನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡಬೇಕು, ಬಲವರ್ಧನೆ ಮಾಡಬೇಕು ಅಂತಂದಾಗ ಸೊ ಆ ಭಾಗದ ಪ್ರಾದೇಶಿಕತೆಗೆ ಅನುಗುಣವಾಗಿ ಮತ್ತು ಜಾತಿವಾರು ಸೊ ಅಂಥವ್ರನ್ನ ಕ್ಯಾಬಿನೆಟ್ಗೆ ಸೇರಿಸ್ಕೊಂಡ್ರೆ ಪಕ್ಷವನ್ನು ಮತ್ತಷ್ಟು ಬಲವರ್ಧನೆ ಮಾಡಬಹುದು ಅನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳು ಹೈಕಮಾಂಡ್ ಮುಂದೆ ಇತ್ತು ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬಹುದಾಗಿದೆ.